ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ಮೋದಿಯವರ ಹೇಳಿಕೆಗೆ ಕಾಂಗ್ರೆಸ್ನ ನಾಯಕರು ಕಿಡಿ ಕೆಂಡ ಕಾರ್ತಾ ಇದ್ದಾರೆ. ಚುನಾವಣೆ ಮುಂಚೆ ಒಂದು ಮಾತು, ಅದಾದ್ಮೇಲೆ ಮತ್ತೊಂದು ಮಾತು. ಚುನಾವಣೆಗೆ ನ್ಯಾಷನಲ್ ಮೀಡಿಯಾ ಬಳಸಿಕೊಂಡಂತ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಚುನಾವಣೆಗೂ ಮೊದಲು ಒಂದ್ ರೀತಿಯಾಗಿ ಮಾತನಾಡ್ತಾರೆ, ಚುನಾವಣೆ ಮುಗಿದೋದ್ಮೇಲೆ ಮತ್ತೊಂದು ರೀತಿಯಾಗಿ ಹೇಳಿಕೆ ಕೊಡ್ತಾರೆ. ಪ್ರಧಾನಿ ಮೋದಿ ವಿರುದ್ಧ ಶಾಸಕ ಅಜಯ್ ಸಿಂಗ್ ವಾಗ್ದಾಳಿ ನಡೆಸಿರೋದು. ಈಗ ಪೆಟ್ರೋಲ್, ಡೀಸೆಲ್, ಚಿನ್ನ ಖರೀದಿ ಬೇಡ ಅಂತಾರೆ. ದಿನಕ್ಕೆ ಲಕ್ಷಾಂತರ ಮದುವೆಗಳು ನಡೆಯುತ್ತೆ, ಚಿನ್ನ ಖರೀದಿ ಮಾಡದೆ ಮದುವೆ ಮಾಡೋದು ಹೇಗೆ? ಪ್ರಧಾನಿ ಜನರಲ್ಲಿ ಭಯ ಹುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಪ್ರಧಾನ ಮಂತ್ರಿಯವರು ಚುನಾವಣೆ ಒಂದು ಸಂದರ್ಭದಲ್ಲಿ ಒಂದು ಮಾತು, ಚುನಾವಣೆ ಆದ ನಂತರ ಒಂದು ಮಾತು. ಚುನಾವಣೆ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಯಾವ ಪ್ರಧಾನ ಮಂತ್ರಿಯೂ ಕೂಡ ಚುನಾವಣೆಗೋಸ್ಕರ ಈ ಒಂದು ನ್ಯಾಷನಲ್ ಮೀಡಿಯಾ ಬಳಸ್ಕೊಂಡಿರಲಿಲ್ಲ. ತಮಗೆಲ್ಲ ಗೊತ್ತಿದೆ, ಚುನಾವಣೆಗಿಂತ 2 ದಿವಸ ಮೊದಲು ಸುಮಾರು 8:30 ರಾತ್ರಿ ಬಂದು ನ್ಯಾಷನಲ್ ಮೀಡಿಯಾದಲ್ಲಿ ಬಂದು ಇರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಮಾತಿನಲ್ಲಿ ಭಾಷಣ ಮಾಡಿ ನಮ್ಮ ಹತ್ರ ಎಲ್ಲ ಇದೆ, ಸಿಲಿಂಡರ್ಸ್ ಇದೆ, ಗ್ಯಾಸ್ ಇದೆ, ಪೆಟ್ರೋಲ್ ಎಲ್ಲ ಇದೆ ಅಂತ ಅವ್ರು ಹೇಳಿದ್ರು. ಇರಾನ್ ವಾರ್ ಇದನ್ನು ಕೂಡ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳಿದ್ರು. ಚುನಾವಣೆ ಆದ ನಂತರ ಈಗ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಜಾಸ್ತಿ ಬಳಸ್ಕೊಳ್ಬೇಡ್ರಿ ಅಂತ ಅವ್ರು ಹೇಳ್ತಾರೆ. ದಿನನಿತ್ಯ ಕನಿಷ್ಠ ಲಕ್ಷಾಂತರ ಮದುವೆಗಳು ಹಳ್ಳಿಯಲ್ಲಿ ಆಗ್ತವೆ. ಬಂಗಾರ ಇಲ್ಲ ಅಂದ್ರೆ, ಏನಾದ್ರೂ ಬಂಗಾಳ ತಗೊಳ್ಳೋದು ಮಾಡಿಲ್ಲ ಅಂದ್ರೆ ಸಾಧ್ಯನಾ? ನಮ್ಮ ದೇಶದ ಒಂದು ಪರಂಪರೆ ಏನಿದೆ, ಒಂದು ಪದ್ಧತಿ ಏನಿದೆ, ಅದಕ್ಕೆ ಬಡವರು ಏನ್ ಮಾಡ್ಬೇಕು? ಒಂದು ತಾಳಿ ಕೊಡ್ತಾರೆ, ಒಂದೇನಾದ್ರೂ ಒಂದು ಕೊಡೋದು ಮಾಡ್ತಾರೆ. ಅದು ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ಇರ್ತಕ್ಕಂಥ ಒಂದು ಎಮರ್ಜೆನ್ಸಿ ಒಂದು ಪರಿಸ್ಥಿತಿ ಏನಿದೆ ಬರಬಹುದು ಅಂತ ಅವ್ರು ಹೇಳ್ತಕ್ಕಂಥ ಒಂದು ಮಾತು ಅಂದ್ರೆ ನಮ್ಮ ದೇಶದ ಇದು ಸರಿಯಲ್ಲ. ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿ ಜನರಲ್ಲಿ ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ.